ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪಾ ಜ್ವಾಲಾ. ಹೇರ್ ಫಾಲ್ ಅಥವಾ ಹೇರ್ ಇಶ್ಯೂಸ್ ಈಗಿನ ದಿನಗಳಲ್ಲಿ ಸಾಮಾನ್ಯ ಆಗಿಬಿಟ್ಟಿದೆ. ಅದರಲ್ಲೂ ಈ ಡ್ಯಾಂಡ್ರಫ್ ಆಗಿರ್ಬೋದು, ಇಚ್ಚಿಂಗ್ ಅಥವಾ ಹೇರ್ ಫಾಲ್ ಆಗ್ತಾ ಇರೋದು, ಈ ರೀತಿ ಬೇಕಾದಷ್ಟು ಕೂದಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ತುಂಬಾ ಕಾಣಿಸ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ಹೇರ್ ಫಾಲ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಜನರಲ್ಲಾಗಿ ಬರೋ ಡೌಟ್ಸ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಡೌಟು, ಹೇರ್ ಫಾಲ್ ಅಂದರೆ ಏನು? ಒಂದು ದಿನದಲ್ಲಿ ಜನರಲ್ಲಾಗಿ ಹೆಲ್ತಿಯಾಗಿರೋ ಮನುಷ್ಯನಿಗೆ 40-50 ಕೂದಲು ಉದುರೋದು ನಾರ್ಮಲ್. ಆದರೆ ಅದಕ್ಕಿಂತ ಜಾಸ್ತಿ ಕೂದಲು ಉದುರುತ್ತಾ ಇದ್ದರೆ ಅದನ್ನು ನಾವು ಹೇರ್ ಫಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡನೇ ಕ್ವಶನ್ನು, ಹೇರ್ ಫಾಲ್ ಯಾಕಾಗುತ್ತೆ? ಇದಕ್ಕೆ ಮೇನ್ ರೀಸನ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ, ಅಂದರೆ ಪೌಷ್ಟಿಕಾಂಶದ ಕೊರತೆ. ಐರನ್ ಡಿಫಿಷಿಯನ್ಸಿ ಇರ್ಬೋದು, ಜಿಂಕ್, ಕ್ಯಾಲ್ಸಿಯಂ, ಕಾಪರ್, ಈ ಎಲ್ಲ ನ್ಯೂಟ್ರಿಷನ್ಗಳ ಡಿಫಿಷಿಯನ್ಸಿ ಇದ್ದಾಗ ಅದು ಡೈರೆಕ್ಟಾಗಿ ಹೇರ್ ಫಾಲ್ಗೆ ಕಾರಣ ಆಗುತ್ತೆ. ಇದಲ್ಲದೆ ಕೆಲವೊಂದು ಡಿಸೀಸಸ್, ಅಂಡರ್ಲೈನ್ ಟ್ರೀಟ್ಮೆಂಟ್ಸು ಮತ್ತು ಮೆಡಿಕೇಷನ್ಸ್ ತೊಗೊಳ್ತಾ ಇರ್ತಾರೆ. ಇದು ಎಲ್ಲ ಕೂಡ ಹೇರ್ ಫಾಲ್ ಆಗೋಕ್ಕೆ ಕಾರಣ ಆಗುತ್ತೆ. ಕೆಲವೊಬ್ಬರಿಗೆ ಹೆರಿಡಿಟಿನೂ ಇರುತ್ತೆ, ಅವ್ರಿಗೆ ಬಾಲ್ನೆಸ್ ಬರ್ತಾ ಹೋಗುತ್ತೆ. ಕೆಲವರಿಗೆ ಮಾನಸಿಕ ಒತ್ತಡ ಇರುತ್ತೆ. ಇನ್ನು ಕೆಲವೊಂದು ಮೆಂಟಲ್ ಡಿಸಾರ್ಡರ್ಸ್ ಕೂಡ ಇದೆ. ಕೆಲವೊಬ್ಬರು ಕೂದಲನ್ನ ಕಿತ್ಕೊಳ್ತಾರೆ, ಅದು ಕಿತ್ಕೊಳೋದ್ರಿಂದ ಅವ್ರಿಗೆ ಖುಷಿ ಸಿಗುತ್ತೆ. ಆ ಥರ ಮೆಂಟಲ್ ಡಿಸಾರ್ಡರ್ಸ್ ಇದ್ದವ್ರಿಗೂ ಕೂಡ ಹೇರ್ ಫಾಲ್ ಆಗುತ್ತೆ. ಅದಕ್ಕೆ ಟ್ರ್ಯಾಕ್ಷನ್ ಅಲೋಪೇಶಿಯಾ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು, ಕೆಲವರು ಕೂದಲು ಕಟ್ಕೊಂಡು ಟ್ರ್ಯಾಕ್ಟ್ರನ್ನ ಎಳೆಯೋದು ಅಥವಾ ಕಾರ್ಗಳನ್ನ ಎಳೆಯೋದು, ಲಾರಿಗಳನ್ನ ಎಳೆಯೋದು, ಹೀಗೆಲ್ಲ ಮಾಡಿದಾಗ ಆ ಜಾಗದಲ್ಲಿ ಪುಲ್ಲಿಂಗ್ ಎಫೆಕ್ಟ್ ಇರುತ್ತೆ ಕೂದಲು. ಅದಕ್ಕೆ ಟ್ರ್ಯಾಕ್ಷನ್ ಅಲೋಪೇಶಿಯಾ ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಕಾರಣಗಳಂದರೆ, ಈಗ ಜಾಸ್ತಿ ಆಗಿರೋವಂಥದ್ದು ಕೆಮಿಕಲ್ ಯೂಸೇಜಸ್. ತುಂಬಾ ಕೂದಲಿಗೆ ಕೆಮಿಕಲ್ಸ್ ಹಾಕೋದು, ಅಂದರೆ ಜೆಲ್ ಹಾಕೋದು, ಸ್ಪ್ರೇಗಳು ಹಾಕೋದು, ಹೈ ಕೆಮಿಕಲ್ ಇರುವಂಥ ಶ್ಯಾಂಪುಗಳನ್ನ ಯೂಸ್ ಮಾಡೋದು, ಹೀಟ್ ಅಪ್ಲೈ ಮಾಡೋದು, ಅಂದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಅಥವಾ ಹೇರ್ ಕರ್ಲಿಂಗ್ ಮಾಡೋದು, ಇದೆಲ್ಲ ಕೂಡ ಹೇರ್ ಫಾಲ್ಗೆ ಕಾರಣ. ಇನ್ನು ನೆಕ್ಸ್ಟ್ ಡೌಟು, ಒಂದು ಊರಿಂದ ಒಂದು ಊರಿಗೆ ಬಂದರೆ, ನೀರು ಚೇಂಜ್ ಆದರೆ ಹೇರ್ ಫಾಲ್ ಆಗುತ್ತಾ ಅಂತ. ಹಾಂ, ಹೌದು, ಆಗಬಹುದು. ಆದರೆ ಅದೇ ರೀಸನ್ ಆಗಿರಲ್ಲ. ರೀಸನ್ ಏನಂದರೆ, ನಿಮ್ಮದು ಒಳಗಡೆಯಿಂದ ಹೇರ್ ಸ್ಟ್ರಾಂಗ್ ಇಲ್ಲ ಅಂತ, ಅಂದರೆ ಹೇರ್ ಬುಡ ಸ್ಟ್ರಾಂಗ್ ಇಲ್ಲ ಅಂತ. ಸೊ ಸ್ವಲ್ಪ ನೀರು ಬದಲಾದರೂ ಕೂಡ ಹೇರ್ ಫಾಲ್ ಆಗ್ತಾ ಇದೆ. ಸೊ ಎಕ್ಸ್ಟರ್ನಲ್ಲಿ ನೀವು ಏನೇ ಕೇರ್ ಮಾಡಿದ್ರು, ಎಕ್ಸಾಂಪಲ್ ಈಗ ಏರ್ ಆಯಿಲ್ ಅಪ್ಲೈ ಮಾಡೋದು, ಹೇರ್ ಪ್ಯಾಕ್ಸ್ ಹಾಕೋದು, ಇದನ್ನೆಲ್ಲ ಮಾಡಿದ್ರೂ ಕೂಡ ಇಂಟರ್ನಲ್ಲಿ ನೀವು ಸ್ಟ್ರಾಂಗಾಗಿ ಇಟ್ಕೊಂಡಿಲ್ಲ ಅಂದರೆ ಆವಾಗ ಹೇರ್ ಫಾಲ್ ಆಗೇ ಆಗುತ್ತೆ. ಸಣ್ಣ ಪುಟ್ಟ ರೀಸನ್ಸ್ ಆದಂಥ ನೀರು ಚೇಂಜು, ಹೇರ್ ಸ್ಟೈಲಿಂಗ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು, ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು, ಕರ್ಲಿಂಗ್ ಮಾಡೋದು, ಇದರಿಂದ ಕೂಡ ಹೇರ್ ಫಾಲ್ ಆಗ್ತಿದೆ ಅಂದರೆ ನಿಮ್ಮ ಒಳಗಡೆಯಿಂದ ಹೇರ್ ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಗಳಿದ್ದರೆ ಅದನ್ನು ಸರಿ ಮಾಡ್ಕೋಬೇಕು. ಹೇರ್ಗೆ ಬೆಸ್ಟ್ ಫುಡ್ಸ್ನ ತೊಗೋಬೇಕು. ನಾನ್ ವೆಜಿಟೇರಿಯನ್ಸ್ಗಾದರೆ ಮೊಟ್ಟೆ ಇದೆ, ಮೀನಿದೆ, ಇದೆರಡು ಬೆಸ್ಟ್ ಫುಡ್ ಫಾರ್ ಹೇರ್ಸ್. ಇಲ್ಲ ನಾವು ವೆಜಿಟೇರಿಯನ್ಸ್, ನಾವು ತಿನ್ನೋಲ್ಲ ಅದನ್ನೆಲ್ಲ ಅಂದರೆ ಪ್ರೋಟೀನ್ ರಿಚ್ ಫುಡ್ ತೊಗೋಬೇಕು. ಎಕ್ಸಾಂಪಲ್ ಕಾಳುಗಳು, ಬೇಳೆಗಳು, ನಲ್ಲಿಕಾಯಿ ಪುಡಿ, ಇದೆಲ್ಲ ಕೂಡ ಪ್ರೋಟೀನ್ ಜಾಸ್ತಿ ಇರುತ್ತೆ. ಇಂಥದನ್ನು ಉಪಯೋಗಿಸ್ಕೋಬೋದು. ಇನ್ನು ಆಯುರ್ವೇದಿಕ್ ಪ್ರಕಾರ ಹೇರ್ ಫಾಲ್ನ ಕಮ್ಮಿ ಮಾಡೋಕ್ಕೆ ಅಂತಲೇ ಕೆಲವೊಂದು ಬೆಸ್ಟ್ ಫುಡ್ಸ್ ಇದೆ. ಅದರಲ್ಲಿ ನೆಲ್ಲಿಕಾಯಿ ಫಸ್ಟ್ ಒನ್ನಲ್ಲಿ ನಿಲ್ಲುತ್ತೆ. ನೆಲ್ಲಿಕಾಯಿ ಪೌಡರ್ನ ಡಿಟಾಕ್ಸ್ ಡ್ರಿಂಕ್ ಆಗಿ ಮಾಡ್ಕೊಂಡು ಕುಡಿಬೋದು, ಅಥವಾ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಡೈಲಿ ಬೆಳಗ್ಗೆ ತೊಗೋಬೋದು, ಅಥವಾ ಹೇರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇನ್ನು ಎರಡನೇದರಲ್ಲಿ ತ್ರಿಫಲ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಹರಿತಕ್ಕೆ, ಬಿಬಿತಕ್ಕೆ, ಆಮ್ಲಕ್ಕಿ ಅಂತ 3 ಕಂಟೆಂಟ್ ಯೂಸ್ ಮಾಡಿರೋವಂಥದ್ದು. ಇದೆಲ್ಲ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ. ಈ ಪೌಡರ್ನ ಡೈಲಿ ಒಂದು ಅರ್ಧ ಚಮಚ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇದು ತೊಗೊಳ್ತಾ ಬರ್ತಾಯಿದ್ರೆ ನಿಮಗೆ ಗ್ರ್ಯಾಜುಲಿ ಹೇರ್ ಫಾಲ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ಸೀಸನಲ್ ಫ್ರೂಟ್ಸ್ ಏನೇನು ಸಿಕ್ಕುತ್ತೆ ಆ ಫ್ರೂಟ್ಸ್ನ ತೊಗೋಬೇಕು. ಡ್ರೈ ಫ್ರೂಟ್ಸಲ್ಲಿ ಸ್ಪೆಷಲಿ ಖರ್ಜೂರ, ಒಣ ದ್ರಾಕ್ಷಿ, ಇದೆಲ್ಲ ಹೇರ್ ಫಾಲ್ನ ಕಮ್ಮಿ ಮಾಡ್ತಾ ಬರುತ್ತೆ. ಇನ್ನು ಸೊಪ್ಪುಗಳು, ಅದರಲ್ಲೂ ಸ್ಪೆಷಲಿ ಪಾಲಕ್, ಮೆಂತ್ಯ, ಇವೆಲ್ಲ ಕೂದಲಿಗೆ ತುಂಬಾ ಒಳ್ಳೆಯದು. ಈ ಫುಡ್ಗಳನ್ನ ನೀವು ಆ್ಯಡ್ ಮಾಡ್ತಾ ಬಂದರೆ ನಿಮ್ಮ ಹೇರ್ ಫಾಲ್ ಕಮ್ಮಿಯಾಗಿ ಹೇರ್ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಈಗ ಏನು ತೊಗೋಬೇಕಂತ ನೋಡಿದ್ವಿ, ಏನು ತೊಗೋಬಾರ್ದು? ಸಾಲ್ಟ್ ಇರೋ ಅಂಥದ್ದನ್ನು ಕಮ್ಮಿ ಮಾಡಬೇಕು, ಅಂದರೆ ಉಪ್ಪನ್ನ ಕಮ್ಮಿಯಾಗಿ ತಿನ್ನಬೇಕು. ಈಗ ಎಕ್ಸಾಂಪಲ್, ನೀವು ಉಪ್ಪಿನಕಾಯಿ ಹಾಕ್ಕೊಳ್ತಾ ಇರ್ತೀರಾ ಅಥವಾ ಉಪ್ಪು ಜಾಸ್ತಿ ಹಾಕ್ಕೊಂಡು ಊಟ ಮಾಡ್ತಿರ್ತೀರ, ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು. ಉಪ್ಪು ಜಾಸ್ತಿ ತಿಂತಿದ್ರೇ ನಿಮಗೆ ಕೂದಲು ಉದುರೋದು, ಕೂದಲು ಬಿಳಿ ಆಗೋದು ಅಥವಾ ಕೂದಲು ತಿನ್ನಿಂಗ್ ಆಗುತ್ತಲ್ಲ, ಅದು ಆಗೋದೆಲ್ಲ ಕಾರಣವೇ ಉಪ್ಪು. ಸೊ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಇನ್ನು ಎರಡನೇದು, ಮೆಂಟಲ್ ಸ್ಟ್ರೆಸ್ನ ಕಮ್ಮಿ ಮಾಡ್ಕೋಬೇಕು. ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದರೆ ಹೇರ್ ಫಾಲ್ ಆಗೋದು ನಿಲ್ಲಲ್ಲ. ಆಮೇಲೆ ಸಿಟ್ಟು ಮಾಡ್ಕೊಳೋದು, ತುಂಬ ಅಳೋದು, ಬೇಜಾರಾಗೋದು, ತುಂಬ ಬಾಡಿ ಸ್ಟ್ರೈನ್ ಮಾಡ್ಕೊಳೋದು, ಅಂದರೆ ತುಂಬ ಓವರಾಗಿ ಕೆಲಸ ಮಾಡಿ ಸ್ವೆಟ್ಟಿಂಗ್ ಆಗ್ತಾರಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು.
ಇನ್ನು ನೆಕ್ಸ್ಟ್ ಡೌಟು ಎಲ್ಲರಿಗೂ ಇರೋದು, ಹಾರ್ಮೋನಲ್ ಚೇಂಜಸ್ ಆದರೆ ಹೇರ್ ಫಾಲ್ ಆಗುತ್ತಾ? ಹೌದು, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಸ್ಪೆಷಲಿ ಮೇಲ್ಸಲ್ಲಿ ಅವ್ರಿಗೆ ಮೇಲ್ ಪ್ಯಾಟ್ರನ್ ಬಾಲ್ನೆಸ್ ಅಂತ ಸೈಡ್ಸಲ್ಲಿ ಅಥವಾ ಮಿಡ್ಲಲ್ಲಿ ಆಗ್ತಾ ಹೋಗುತ್ತೆ. ಅವ್ರಿಗದು ಇರ್ರಿವರ್ಸಿಬಲ್, ಅದು ವಾಪಸ್ ನಾರ್ಮಲ್ ಆಗಲ್ಲ. ಈವನ್ ಕೆಲವು ಫೀಮೇಲ್ಸಲ್ಲಿ PCOD PCOS ಇವ್ರಿಗೂ ಕೂಡ ಹೇರ್ ಫಾಲ್ ಆಗುತ್ತೆ. ಇವ್ರಿಗೆ ಫೇಶಿಯಲ್ ಏರ್ ಚೆನ್ನಾಗಿ ಬೆಳೆಯುತ್ತೆ, ಬಟ್ ಸ್ಕಾಲ್ಪಲ್ಲಿ ಬಾಲ್ನೆಸ್ ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಹಾರ್ಮೋನಲ್ ಟ್ರೀಟ್ಮೆಂಟ್ ತೊಗೊಂಡಲ್ಲೇ ಸರಿ ಹೋಗಲ್ಲ. ಇನ್ನೊಂದು ಡೌಟ್ ಬರ್ಬೋದು, ಕೆಲವ್ರು ನೋಡಿರ್ತಾರೆ, ಕೆಲವ್ರಿಗೆ ತಲೆಯಲ್ಲಿ ಬುಡದಲ್ಲಿ ಪ್ಯಾಚಸ್ ಇರುತ್ತೆ, ಒಂದು 3-4 ಪ್ಯಾಚ್ಗಳು ಅಥವಾ 5-6 ಪ್ಯಾಚ್ ತಲೆ ಬುಡದಲ್ಲಿರುತ್ತೆ. ಅದೇನು ಅಂತ ಹೇಳಿ ಕೇಳ್ಬೋದು ನೀವು. ಅದಕ್ಕೆ ಏನಂದರೆ ಆನ್ಸರು, ಅದಕ್ಕೆ ಆಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತಾರೆ. ಆಲೋಪೇಶಿಯಾ ಅಂದರೆ ಕೂದಲು ಉದ್ರೋದು, ಏರಿಯೇಟಾ ಅಂದರೆ ಒಂದೇ ಜಾಗದಲ್ಲಿ ಅಥವಾ ಒಂದು 2 ಜಾಗ 3 ಜಾಗ ಆ ಥರ ಪ್ಯಾಚ್ ಥರ ಆಗುತ್ತಲ್ಲ, ಅದಕ್ಕೆ ಆಲೋಪೇಶಿಯಾ ಏರಿಯೇಟಾ ಅಂತ ಹೇಳ್ತಾರೆ. ಇದೊಂದು ಆಟೋ ಇಮ್ಯೂನ್ ಡಿಸೀಸ್. ಈ ಡಿಸೀಸ್ಗೂ ಕೂಡ ಟ್ರೀಟ್ಮೆಂಟ್ ಬೇರೆಯೇ ಇದೆ, ಅದಕ್ಕೆ ಬೇರೆಯೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಇವತ್ತು ನಾವು ಜಸ್ಟ್ ಹೇರ್ ಫಾಲ್ ಬಗ್ಗೆ ನೋಡ್ತಾ ಇರೋದ್ರಿಂದ ಅದ್ರ ಬಗ್ಗೆನೇ ನಾವು ಕಾನ್ಸಂಟ್ರೇಟ್ ಮಾಡೋಣ. ಈಗ ಕೆಲವ್ರಿಗೆ ಇನ್ನೊಂದು ಡೌಟ್ ಇರುತ್ತೆ, ಹೇರ್ ಥಿನ್ನಿಂಗ್ ಯಾಕಾಗುತ್ತೆ ಅಂತ. ಥಿನ್ನಿಂಗ್ ಅಂದರೆ ಕೂದಲು ತುಂಬ ತೆಳ್ಳಗಾಗೋದು, ದಪ್ಪ ಇರುತ್ತೆ ಅವ್ರ ಜಡೆ, ಬಟ್ ಹೋಗ್ತಾ 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 ತೆಳ್ಳಗಾಗ್ಬಿಡುತ್ತೆ ಕೂದಲು, ಅದಕ್ಕೆ ಹೇರ್ ಥಿನ್ನಿಂಗ್ ಅಂತ ಹೇಳ್ತಾರೆ. ಇದು ಯಾಕಾಗುತ್ತೆ ಅಂದರೆ ಸೇಮ್ ರೀಸನ್, ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಆಗುತ್ತೆ. ಬಟ್ ಇದಕ್ಕೆ ಇನ್ನೂ ಒಂದು ಕಾರಣ ಇದೆ, ಎಕ್ಸ್ಟರ್ನಲ್ ಕಾರಣ. ಅದೇನೆಂದರೆ ಎಕ್ಸ್ಟರ್ನಲ್ ಆಗಿ ತುಂಬಾ ಹೀಟ್ನ ಯೂಸ್ ಮಾಡೋದು, ಅಂದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು, ಕರ್ಲಿಂಗ್ ಮಾಡೋದು. ಇದು ಕೂದಲಿನ ಸ್ಟ್ರ್ಯಾಂಡ್ಸಲ್ಲಿ ಪ್ರೋಟೀನ್ ಇರುತ್ತೆ, ಆ ಪ್ರೋಟೀನ್ನ ಯಾವತ್ತೂ ಬಿಸಿ ಮಾಡಬಾರ್ದು, ಅದು ನಿರ್ಜೀವ ಆಗೋಗ್ಬಿಡುತ್ತೆ, ಡ್ರೈ ಆಗೋಗುತ್ತೆ, ಆಮೇಲೆ ಥಿನ್ನಿಂಗ್ ಆಗ್ತಾ ಬರುತ್ತೆ. ಥಿನ್ನಿಂಗ್ ಆದಮೇಲೆ ಹೇರ್ ಫಾಲ್ ಆಗುತ್ತೆ. ಬರೀ ಹೇರ್ ಸ್ಟ್ರೈಟ್ನಿಂಗು ಮತ್ತು ಹೇರ್ ಕರ್ಲಿಂಗಲ್ಲ, ತುಂಬ ಬಿಸಿ ನೀರು ಹಾಕೋದು ಕೂದಲಿಗೆ, ಅದು ಕೂಡ ಒಳ್ಳೆಯದಲ್ಲ. ಉಗುರು ಬೆಚ್ಚಗಿನ ನೀರು ಹೇರ್ಗೆ ತುಂಬಾ ಒಳ್ಳೆಯದು. ಇನ್ನು ಹೇರ್ ಸ್ಟೈಲಿಂಗ್ ಮಾಡಲೇಬಾರ್ದಾ? ಇಲ್ಲ, ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ಓಕೆ, ಬಟ್ ಡೈಲಿ ಬಿಸಿ ಕೊಡೋದು ಕೂದಲಿಗೆ ಒಳ್ಳೆಯದಲ್ಲ. ಅದರಿಂದ ಹೇರ್ ಥಿನ್ನಿಂಗ್ ಆಗಿ ಹೇರ್ ಲಾಸ್ ಆಗುತ್ತೆ. ಈಗ ಇಷ್ಟೆಲ್ಲ ನೋಡಿದ ಮೇಲೆ ಹೇರ್ ಫಾಲ್ ಸ್ಟಾಪ್ ಆಗೋಕ್ಕೆ ಏನು ಮಾಡಬೇಕಂತ ನೋಡೋಣ. ನಾನು ಆವಾಗಲೇ ಹೇಳ್ದಂಗೆ 50-60 ಸ್ಟ್ರ್ಯಾಂಡು ಉದುರೋದು ನಾರ್ಮಲ್ಲು. ಅದಕ್ಕಿಂತ ಜಾಸ್ತಿ ಉದುರುತ್ತಾ ಇದ್ದರೆ ಸ್ವಲ್ಪ ಕೇರ್ ತೊಗೋಬೇಕಾಗತ್ತೆ. ಇನ್ನು ನಾನು ಡಯಟ್ ಆಲ್ರೆಡಿ ಹೇಳಿದೆ, ನ್ಯೂಟ್ರಿಷನಲ್ ಫುಡ್ಸು ಅದು ತೊಗೋಬೇಕು. ಅದ್ರ ಜೊತೆಗೆ ಕೆಲವೊಂದು ವ್ಯಾಯಾಮಗಳು ಅಂದರೆ ಎಕ್ಸಸೈಸಸ್ ಮಾಡಬೇಕಾಗತ್ತೆ. ನಾನು ಸ್ಪೆಷಲಿ ಯೋಗದಲ್ಲಿ ಹೇಳ್ತೀನಿ. ಯೋಗದಲ್ಲಿ 2 ಆಸನಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವು ಯಾವಂದರೆ ಸರ್ವಾಂಗಾಸನ, ಆಮೇಲೆ ಶೀರ್ಷಾಸನ. ಆದರೆ ಈ ಯೋಗ ಮಾಡೋಕ್ಕಿಂತ ಮುಂಚೆ ಯೋಗ ಇನ್ಸ್ಟ್ರಕ್ಟರ್ ಹತ್ರ ಕ್ಲೀನಾಗಿ ಗೈಡ್ಲೈನ್ಸ್ ತೊಗೊಂಡು ಮಾಡಬೇಕು. ಇನ್ನು ಮನೆಯಲ್ಲೇ ನೀವು ಆಯಿಲ್ ಮಸಾಜ್ಗಳನ್ನ ಮಾಡ್ಕೋಬೋದು. ಕೆಲವ್ರು ಹೇಳ್ತಾರೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಕೂದಲು ಜಾಸ್ತಿ ಉದುರುತ್ತೆ ಅಂತ. ಇಲ್ಲ, ಆಯಿಲ್ ಮಸಾಜ್ ಮಾಡೋದ್ರಿಂದ ಕೂದಲು ಉದುರಲ್ಲ. ಆಲ್ರೆಡಿ ಕೂದಲು ವೀಕ್ ಆಗಿರೋದು ಹೊರಗೆ ಬರುತ್ತೆ ಅಷ್ಟೇ. ಆಯಿಲಿಂದ ಅಥವಾ ಮಸಾಜಿಂದ ಕೂದಲು ಉದುರಲ್ಲ. ಇನ್ನು ಕೆಲವ್ರಿಗೆ ಇನ್ನೊಂದು ಡೌಟ್ ಇದೆ, ಆಯಿಲ್ ಮಸಾಜ್ ಮಾಡಿದ್ರೆ ಸ್ಕಾಲ್ಪ್ ಹಾಳಾಗುತ್ತೆ ಅಂತ. ಚಾನ್ಸೇ ಇಲ್ಲ. ಇದು ಯಾವ ರಿಸರ್ಚಲ್ಲೂ ಕೂಡ ಇದನ್ನು ಪ್ರೂವ್ ಮಾಡಿಲ್ಲ. ನಮ್ಮ ಆಯುರ್ವೇದಿಕಲ್ಲಿ ಮುಂಚೆಯಿಂದನೂ ಶಿರೋ ಅಭ್ಯಂಗ ಅನ್ನೋದೊಂದಿದೆ, ಅಂದರೆ ಆಯಿಲ್ ಮಸಾಜ್, ಆಯಿತಾ. ಇದನ್ನು ಯಾವ ಕಾಲದಿಂದ ಮಾಡ್ಕೊಂಬರ್ತಾ ಇದ್ದಾರೆ, ಅದರಿಂದಾಗಿ ಸ್ಕಾಲ್ಪ್ ಹಾಳಾಗುತ್ತೆ ಅನ್ನೋದು ಮೂರ್ಖತನ. ಇನ್ನು ಆಯಿಲ್ ಮಸಾಜಿಂದ ಹೇರ್ ಇಶ್ಯೂಸ್ ಕಮ್ಮಿ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ನೀವು ಆಯುರ್ವೇದಿಕ್ ಆಯಿಲ್ಸ್ಗಳು ಅಂದರೆ ಈಗ ಭೃಂಗರಾಜ, ನೆಲ್ಲಿಕಾಯಿ ಇದನ್ನೆಲ್ಲ ಉಪಯೋಗಿಸಿ ಮಾಡಿರೋ ಅಂಥ ಎಣ್ಣೆಗಳನ್ನ ಉಪಯೋಗಿಸಿ ಮಸಾಜ್ ಮಾಡೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಇಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ತೀವಿ ಅಂದರೆ ಎಣ್ಣೆಗಳಲ್ಲಿ ಬೆಸ್ಟ್ ಆಗಿರೋಂಥ ಎಳ್ಳೆಣ್ಣೆ ಉಪಯೋಗಿಸ್ಕೋಬೋದು. ಇಲ್ಲ ಅದಿಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೋಬೋದು. ಈ ಆಯಿಲ್ಗೆ ನೀವು ದಾಸವಾಳದ ಎಲೆ ಅಥವಾ ದಾಸವಾಳದ ಹೂವು, ಆಮೇಲೆ ಆಮ್ಲ ಅಂದರೆ ನೆಲ್ಲಿಕಾಯಿ, ಕರಿಬೇವು, ಮೆಂತ್ಯದ ಕಾಳು, ಈರುಳ್ಳಿ, ಆ್ಯಲೋವೆರಾ ಇದೆಲ್ಲ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಿ ಎತ್ತಿಟ್ಕೋಬೋದು. ಎತ್ತಿಟ್ಕೊಂಡು ನೀವು ಬೇಕಾದಾಗೆಲ್ಲ ಅದನ್ನು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಟು ಸ್ನಾನ ಮಾಡ್ಬೋದು. ತಲೆಗೆ ಏನು ಯೂಸ್ ಮಾಡಬೇಕಂದ್ರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಆದಂಥ ಸೀಗೆಕಾಯಿ ಯೂಸ್ ಮಾಡ್ಬೋದು. ಇಲ್ಲ ನಮಗೆ ಅದೆಲ್ಲ ಇಷ್ಟ ಇಲ್ಲ, ನಾವು ಶಾಂಪೂನೇ ಯೂಸ್ ಮಾಡ್ತೀವಿ ಅಂದವರು ಮೈಲ್ಡ್ ಶಾಂಪೂಗಳನ್ನ ಯೂಸ್ ಮಾಡ್ಬೋದು. ಯಾವುದರಲ್ಲಿ ಸಲ್ಫೆಕ್ಟೆಂಟ್ಸ್ ಇರಲ್ಲ ಅಂಥ ಶಾಂಪೂಗಳನ್ನ ಯೂಸ್ ಮಾಡ್ಬೋದು. ಈಗ ಇಲ್ಲೊಂದು ಡೌಟ್ ಬರ್ಬೋದು, ಓವರ್ನೈಟ್ ಆಯಿಲ್ನ ತಲೆಗೆ ಹಚ್ಬೋದಾ ಅಥವಾ ಅದು ಪ್ರಾಬ್ಲಮ್ಮಾ ಅಂತ. ಇಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಅಲರ್ಜಿ ಕೋಲ್ಡ್ಗಳು, ಅಲರ್ಜಿ ಕೆಮ್ಮುಗಳು ಅಥವಾ ಸೈನುಸೈಟಿಸ್ ಪ್ರಾಬ್ಲಮ್ ಇರೋಂಥವ್ರಿಗೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇವನ್ ಆಯಿಲ್ ಹಚ್ಬೋದು, ಎಳ್ಳೆಣ್ಣೆ ಯೂಸ್ ಮಾಡ್ಬೋದು, ಅವ್ರಿಗೆ ಆ ಥರ ಕೋಲ್ಡ್ ಎಲ್ಲ ಏನೂ ಆಗಲ್ಲ. ಇಲ್ಲ ಬೇಡ ಅಂದರೆ 1 or 2 hours ತಲೆಯಲ್ಲಿ ಎಣ್ಣೆ ಇಟ್ಕೊಂಡು ಬಿಟ್ಟುಬಿಟ್ಟು ಆಮೇಲೆ ನೀವು ವಾಶ್ ಮಾಡ್ಕೋಬೋದು. ಅದು ಬೆಸ್ಟ್ ಆಪ್ಷನ್.
ಈಗ ಇನ್ನೊಂದು ಕ್ವಶನ್ ಬರುತ್ತೆ, ಶಾಂಪು ಯೂಸ್ ಮಾಡ್ಬೋದಾ? ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ ಆದಂಥ ಸೀಗೆಕಾಯಿ ಅಥವಾ ಅಂಟ್ವಳ್ಕಾಯಿ, ಆಮ್ಲ ಪೌಡರು, ತ್ರಿಫಲ ಪೌಡರು, ಹೈಬಿಸ್ಕಸ್ ಪೌಡರು, ರೀತಾ ಪೌಡರು ಇಂಥದನ್ನು ಯೂಸ್ ಮಾಡಿ. ಇಲ್ಲ ನಮಗೆ ಶಾಂಪು ಬೇಕೇ ಬೇಕು ಅನ್ನೋರು ಮೈಲ್ಡ್ ಶಾಂಪೂಸ್ನ ಯೂಸ್ ಮಾಡ್ಬೋದು. ಅದರಲ್ಲಿ ಸಲ್ಫೆಕ್ಟೆಂಟ್ಸ್ ಇಲ್ದಲೇ ಇರುವಂಥದ್ದನ್ನು ನೋಡಿ ತೊಗೋಬೇಕು. ಇದು ಬಿಟ್ಟು ಆಯುರ್ವೇದಿಕಲ್ಲಿ ಬೇರೆ ಟ್ರೀಟ್ಮೆಂಟ್ ಏನೇನಿದ್ದಾವೆ ಅಂದರೆ ವಿರೇಚನ ಟ್ರೀಟ್ಮೆಂಟ್ ಇದೆ. ಇದರಿಂದ ನಿಮ್ಮದು ಬಾಡಿನೇ ಶುದ್ಧಿ ಆಗೋದ್ರಿಂದ ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಇನ್ನೊಂದು ನಸ್ಯ ಅಂತ, ಇದನ್ನು ನೀವು ಪಂಚಕರ್ಮದಲ್ಲೇ ಹೋಗಿ ಮಾಡಿಸ್ಬೇಕಂತ ಇಲ್ಲ, ಕೆಲವೊಂದು ಮನೇಲೂ ಮಾಡ್ಬೋದು. ಏನಂದರೆ ಉಗುರು ಬೆಚ್ಚಗಿರೋ ಎಳ್ಳೆಣ್ಣೆನ ಪ್ರತಿದಿನ ರಾತ್ರಿ ಮಲಗೋ ಟೈಮಲ್ಲಿ 2 ಮೂಗಿಗೂ 2 ಹನಿ ಹಾಕ್ಕೊಂಡು ಮಲಗಿದ್ರೆ ಅದೇ ನಸ್ಯಕರ್ಮ ಆಗಿ ವರ್ಕ್ ಆಗುತ್ತೆ. ಈವನ್ ಶಿರೋದಾರ ಅಂತ ಇದೆ, ಶಿರೋ ಅಭ್ಯಂಗ ಅಂತ ಇದೆ, ಇದೆಲ್ಲ ಆಯುರ್ವೇದಿಕ್ ಪ್ರೊಸೀಜರ್ಸ್. ಇದನ್ನು ಆಯುರ್ವೇದಿಕ್ ಪಂಚಕರ್ಮಗಳಲ್ಲಿ ನಿಮಗೆ ಟ್ರೀಟ್ಮೆಂಟ್ ಆಗಿ ಕೊಡ್ತಾರೆ. ಇದರಿಂದ ಹೇರ್ ಫಾಲ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಈಗ ಲಾಸ್ಟ್ ಕ್ವೆಶನ್, ಒಳ್ಳೆ ಡಯಟ್ ತೊಗೊಳ್ತಿದ್ದೀವಿ, ಒಳ್ಳೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀವಿ, ನಮಗೆ ಹೇರ್ ಫಾಲ್ ನಿಂತಿದೆ, ಆದರೆ ನ್ಯೂ ಹೇರ್ ಗ್ರೋತ್ ಆಗ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು? 40+ ಇರೋರಿಗೆ ಹೇರ್ ಗ್ರೋತ್ ಸ್ಲೋ ಆಗಿರುತ್ತೆ, ಅಂಥವ್ರಿಗೆ ಎಕ್ಸ್ಟ್ರಾ ಮೆಡಿಕೇಷನ್ಸ್ ಬೇಕಾಗುತ್ತೆ, ಟ್ರೀಟ್ಮೆಂಟ್ ಬೇಕಾಗುತ್ತೆ. ಕೆಲವು ಗಂಡಸರಿಗೆ ಹೆರಿಡಿಟಿಯಿಂದನೇ ಅವರಿಗೆ ಹೇರ್ ಫಾಲ್ ಆಗಿರುತ್ತೆ, ಬಾಳ್ನೆಸ್ ಇರುತ್ತೆ, ಅಂಥವ್ರಿಗೆ ಹೇರ್ ಗ್ರೋತ್ ಆಗಲ್ಲ, ಅದು ಇರ್ರಿವರ್ಸಿಬಲ್, ಅದಕ್ಕೇನೂ ಮಾಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ಜೆನೆಟಿಕ್ಸಿಂದನೇ ಹೇರ್ ಫಾಲ್ ಇರುತ್ತೆ, ಅವ್ರ ಹೇರ್ ತುಂಬ ತಿನ್ನಿರುತ್ತೆ, ಅವ್ರಿಗೆ ಯಾವುದೇ ಕಾರಣಕ್ಕೂ ದಪ್ಪ ಆಗಲ್ಲ. ಕೆಲವು ಇಂಡಿವಿಜುವಲ್ಸ್ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಟ್ರೀಟ್ಮೆಂಟ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು. ನೀವೆಲ್ಲ ನೋಡಿರ್ಬೋದು, ಬಸ್ ಸ್ಟ್ಯಾಂಡ್ ಸೈಡು ಅಥವಾ ಎಲ್ಲರೂ ಭಿಕ್ಷುಕರೆಲ್ಲ ಇರ್ತಾರಲ್ಲ, ಅವ್ರದ್ದು ಕೂದಲು ಎಷ್ಟು ದಪ್ಪ ಎಷ್ಟು ಉದ್ದ ಇರುತ್ತೆ, ಅವ್ರು ಏನು ಕೇರ್ ತೊಗೊಳ್ತಾನೆ ಇರಲ್ಲ, ಈವನ್ ಅವ್ರ ಬಾಡಿಲಿ ನ್ಯೂಟ್ರಿಷಿಯಸ್ ಫುಡ್ಡು ಕೂಡ ಇರಲ್ಲ, ಆದರೂ ಕೂಡ ಅವ್ರದ್ದು ಕೂದಲು ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಅವ್ರದ್ದು ಶರೀರದ ಪ್ರಕೃತಿ, ಅವರ ಆ್ಯನ್ಸಿಸ್ಟರ್ಸಿಂದ ಅವ್ರಿಗೆ ಬಂದಿರುತ್ತೆ. ಇನ್ನು ಕೆಲವರು ಫುಲ್ ರಿಚ್ ಇರ್ತಾರೆ, ಒಳ್ಳೆ ಫುಡ್ ತಿಂತಿರ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ, ಆದರೂ ಕೂಡ ಅವ್ರಿಗೆ ಕೂದಲು ಬರಲ್ಲ, ಅದು ಅವರ ಶರೀರದ ಪ್ರಕೃತಿ. ಎಲ್ಲದನ್ನು ರಿವರ್ಸ್ ಮಾಡ್ಬೋದು ಅನ್ನೋದು ಸುಳ್ಳು. ನಿಮ್ಮ ಏಜ್, ನಿಮ್ಮ ಜೀನ್ ಹಾಗೂ ಹೆರಿಡಿಟಿ ಇದೆಲ್ಲ ಕನ್ಸಿಡರ್ ಮಾಡಿ ನಿಮ್ಮ ಹೇರ್ ಗ್ರೋತ್ ಇರುತ್ತೆ. ಹೇರ್ ಕೇರ್ ಮಾಡ್ತಾ ಬರೋದ್ರಿಂದ ಹೇರ್ ಫಾಲ್ ಕಂಟ್ರೋಲಿಗಂತೂ ಬರುತ್ತೆ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ. ಇವತ್ತಿನ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.